ಖಂಡಿತ ಆಗುತ್ತೆ. ಇವಾಗ ಇಷ್ಟು ದಿನ ಇಲ್ದದ್ದು ಇವಾಗ ಯಾಕೆ ಬಂತು? MP ಎಲೆಕ್ಷನ್ ಹತ್ರ ಬಂದಿದೆ. ಆಮೇಲೆ ಇದರ ಹಿಂದಿನ ದಿವಸ ಚಿತ್ರದುರ್ಗದಲ್ಲಿ ಶೋಷಿತ ವರ್ಗದ ಸಮುದಾಯ ನಡೀತು. ಅಲ್ಲಿ ಸಮುದಾಯದಲ್ಲಿ ಲಕ್ಷಾಂತರ ಜನ ಹರಿದು ಬಂದರು. ಆ ಜನ ನೋಡಿ ಸಹಿಸ್ಕೊಳಕಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರು ಈಗ ಶೋಷಿತ ಸಮಾಜದ ದನಿ, ಈಗ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ದಲಿತರ ಏನು ಶೋಷಿತ ವರ್ಗದ ದನಿಯಾಗಿದ್ದಾರೆ. ಇದನ್ನು ತಡ್ಕೊಳಕ್ಕಾಗದಲ್ಲೇ ಮಂಡ್ಯದಲ್ಲಿ ಇವರಿಗೆ ಭಯ ಹುಟ್ಟಿತು. ಏನು ಕಾಣದ ಕೈಗಳು ಏನು ಮಾಡಿದವಲ್ಲ, ಇವ್ರಿಗೆ ನಮಗೆ ನೆಕ್ಸ್ಟ್ ಇಲ್ಲಿ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಗೆದ್ದು ಸೋತು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಭಯ ಹುಟ್ಟಿ ಅಲ್ಲಿ ಆ್ಯಕ್ಚುಲಿ ಮಂಡ್ಯ ಕೆರಗೋಡಲ್ಲಿ ಏನಿದೆಯಲ್ಲ, ನಮ್ಮ ಕುರುಬ ಸಂಘದ ಮೇಲೆ ಕಲ್ಲು ಹೊಡೆದಿರೋದಾಗಲಿ, ಕನಕದಾಸ ಭಾವಚಿತ್ರ ಹಾಕಿರೋದಾಗಲಿ, ಸಿದ್ದರಾಮಯ್ಯ ಅವರ ಭಾವಚಿತ್ರ ಹಾಕಿರೋದಾಗಲಿ, ಅಲ್ಲಿ ಲೋಕಲ್ ಯಾರೂ ಇಲ್ಲ. ಅವರ ಫೋಟೋಗಳನ್ನು ಪರಿಶೀಲನೆ ಮಾಡಿ ಅವರು ಕರಾವಳಿ ಬಂದಂತ ನಾನು ಅಲ್ಲಿ ಹೋಯ್ತು, ನನಗಿರ್ತಕ್ಕಂಥ ಮಾಹಿತಿ ಅಲ್ಲಿ ಮಂಡ್ಯ ಕುರುಬ ಸಂಘದ ಪ್ರೆಸಿಡೆಂಟ್ನಲ್ಲಿ ಮಾಹಿತಿ ತಗೊಂಡಿದ್ದೀವಿ. ಅವ್ರ ಫೋಟೋಗಳನ್ನ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿದರೆ ಅವರೆಲ್ಲ ಕರಾವಳಿಯಿಂದ ಬಂದಂತ. ಕರಾವಳಿಯಿಂದ ಮಂಡ್ಯಕ್ಕೆ ಯಾಕೆ ಬರ್ತಾರೆ? ನಮ್ಮನ್ನೇ ಈಗ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಈಗ 500 ವರ್ಷಗಳ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಹಾಸ್ಟೆಲಲ್ಲಿ ಏನು ಇವತ್ತು ಕಿಡಿಗೇಡಿಗಳು ಆ ಸಿದ್ದರಾಮಯ್ಯ ಫೋಟೋ ಹಾಗೂ ಕನಕದಾಸರ ಫೋಟೋ ಹೊರದಾಕಿರೋಂಥ ವಿಚಾರ, ಆಮೇಲೆ ನಮ್ಮ ಹಾಸ್ಟೆಲನ್ನು ಧ್ವಂಸ ಮಾಡಿರೋಂಥ ವಿಚಾರ ನಾವು ಇವತ್ತು ಜಿಲ್ಲಾ ಕುರುಬರ ಸಂಘ ಅದನ್ನು ಖಂಡನೆ ಮಾಡ್ತೀವಿ. ರಾಜ್ಯ ಸಂಘನ ಇದನ್ನು ಖಂಡಿಸ್ತೀವಿ ನಾವು. ಆದ್ದರಿಂದ ಇವತ್ತು ಆ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಮಾಡಿರೋಂಥ ವಿಚಾರಗಳು ಇವತ್ತು ಅದು ಉದ್ದೇಶಪೂರ್ವಕ ಮಾಡೋಂಥ ವಿಚಾರವನ್ನು ಸರ್ಕಾರ ಕೂಡಲೇ ಅವರಿಗೆ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಕಾನೂನು ರೀತಿ ಕ್ರಮ ಕೊಂಡು ಅವ್ರಿಗೆ ಕಾನೂನು ರೀತಿ ಕ್ರಮ ಕೊಂಡು ಅವ್ರಿಗೆ ಕೂಡಲೇ ಬಂಧಿಸ್ಬೇಕು. ಅವ್ರನ್ನ ಆ ಬಂಧಿಸೋವರೆಗೂ ನಮ್ಮ ಜಿಲ್ಲಾ ಹೋರಾಟ, ರಾಜ್ಯ ಮಟ್ಟದ ಹೋರಾಟಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಹೋಬಳಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುವಂಥ ಸಂದರ್ಭ ಬಂದೇ ಬರುತ್ತೆ. ಆದ್ದರಿಂದ ಅವ್ರನ್ನ ಕೂಡಲೇ ಇವತ್ತು CC ಕ್ಯಾಮ್ರಾದಲ್ಲಿ ಅವ್ರಿಗೆಲ್ಲ ಇದ್ದಾರೆ, CC ಕ್ಯಾಮ್ರಾ ಇದೆ, ಅವರು ಯಾರ್ಯಾರು ಮಾಡಿದ್ದಾರೆ ಅಂತ ಎಲ್ಲರೂ ಗೊತ್ತಿರೋಂಥ ವಿಚಾರಗಳಲ್ಲಿ. ಆದ್ದರಿಂದ ಆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ನಡೆದಂಥ ನಮ್ಮ ಕುರುಬ ಸಂಘದ ಹಾಸ್ಟೆಲ್ನಲ್ಲಿ ಏನು ನಡೆದಿದ್ದ ಘಟನೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅವ್ರಿಗೆ ಕಾನೂನು ರೀತಿ ಕ್ರಮ ಕೊಂಡು ನಾವು ಕಾನೂನು ರೀತಿ ಕ್ರಮ ಕೊಡಬೇಕು, ಶಿಕ್ಷೆ ಕೊಡಬೇಕು. ಅದು ನಮ್ಮ ಎಲ್ಲರ ನಮ್ಮ ಜಿಲ್ಲಾ ಕುರುಬ ಸಂಘದ ಒತ್ತಾಯ, ರಾಜ್ಯ ಕುರುಬ ಸಂಘದ ಒತ್ತಾಯ. ಏನು ಉದ್ದೇಶ ಇಟ್ಕೊಂಡು ಅವರು ಅದು ಇವತ್ತು ರಾಜಕೀಯ ತಿರುವು ಕಾಣುವಂಥ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರನ್ನ ಒಬ್ಬರನ್ನೇ ಗುರಿ ಮಾಡಿದ್ದಾರೆ. ಯಾಕೆಂದ್ರೆ ಅದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ 5 ವರ್ಷ ಮುಖ್ಯಮಂತ್ರಿ ಆಗವ್ರೆ, ಈ ತಿರ್ಗ ಮುಖ್ಯಮಂತ್ರಿ ಆಗ ಕೆಲವು ಜನಕ್ಕೆ ಸಹಿಸಕ್ ಆಗ್ತಿಲ್ಲ, ಹೊಟ್ಟೆ ಕಿಚ್ಚು. ಆದ್ರಿಂದ ಈ ಕೆಲವು ಕಿಡಿಗೇಡಿಗಳು ಮಾಡಿರೋಂಥ ವಿಚಾರ ಇದು ಅಂತೇಳಿ ನಾನು ಹೇಳಕ್ ಬಯಸ್ತೀನಿ. ಲೋಕಸಭೆಯಲ್ಲಿ ನಾವು ಲೋಕಸಭೆ ಎಲೆಕ್ಷನಲ್ಲಿ ಖಂಡಿತ ಅವರು ಕೂಡಲೇ ಅವ್ರ ಶಿಸ್ತು ಕ್ರಮ ಕಾನೂನು ರೀತಿ ಕ್ರಮ ಕೊಡಲಿಲ್ಲ ಅಂದರೆ ಲೋಕಸಭೆಯಲ್ಲಿ ತಕ್ಕ ಪಾಠ ಕಲಿಸುವಂಥ ವ್ಯವಸ್ಥೆ ನಾವೆಲ್ಲ ಜನ ನಮ್ಮ ಕುರುಬ ಜನಾಂಗ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ.